ಶಾಸಕರು ಬರಲಿ, ಮಂತ್ರಿ ಬರಲಿ, ನಾವು ಜಿಲ್ಲೆಯನ್ನು ಘಟ್ಟದ ಮೇಲಿನ ಜಿಲ್ಲೆಯನ್ನಾಗಿ ಮಾಡಿ, ಜಿಲ್ಲೆಯನ್ನು ಮಾಡಿ ಅಂತೇಳಿ ಕಪ್ಪು ಬಾವುಟ ಹಿಡಿವಲ್ಲಿವರೆಗೆ ನಾವು ಜನ ತಯಾರಾಗಬೇಕು, ನಾವು ಬೇಕಲ್ಲ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಕಳೆದ 20 ವರ್ಷಗಳ ಹಿಂದೆ ಇದು ಪ್ರಸ್ತಾಪ ಆಗಿತ್ತು. ತಾಲೂಕಾ ಮಟ್ಟದಲ್ಲಿ, ಪಂಚಾಯತ್ ಮಟ್ಟದಲ್ಲಿ ಸಭೆಗಳು ಸಹಿತ ಆಗಿತ್ತು. ಈ ಬಗ್ಗೆ ಉಮ್ಮಚ್ಚಿಗೆಲ್ಲೂ ಒಂದು ಸಭೆ ಆಗಿತ್ತು, ಪ್ರಮೋದ ಹೇಳಲು ಬಂದಿತ್ತು. ಆದರೆ ಮುಂದೆ ಅದು ಅರಿಲಿಲ್ಲ. ಸಂಘಟನೆ ಮಾಡಿಕೊಂಡು ನಿರಂತರವಾಗಿ ಚಳುವಳಿಯ ರೂಪವನ್ನು ತಾಳಿದರೆ ಮಾತ್ರ ನಾವು ಯಶಸ್ಸನ್ನು ಪಡಲಿಕ್ಕೆ ಸಾಧ್ಯ. ನಮ್ಮ ಶಾಸಕರಿರಲಿ, ಯಾವುದೇ ಪಕ್ಷವರಿರಲಿ, ಮಂತ್ರಿಗಳಿರಲಿ, ಜನರಿಗೆ ಅನುಕೂಲ ಆಗುವಂಗೆ ತಾವು ಮಾಡ್ತೇವೆ ಅಂತೇಳಿ ಅವರು ಅಧಿಕಾರಕ್ಕಾಗಿ ಹೇಳ್ತಾ ಇರೋದೆ. ಜಿಲ್ಲೆಯ ಘಟ್ಟದ ಮೇಲಿನ ತಾಲೂಕಿನ ಜನ ಕಾರವಾರಕ್ಕೂ ಏನು ಕಷ್ಟ ಅನುಭವಿಸ ಆಗಿದೆ. ಇನ್ನು ನಮ್ಮ ಮಕ್ಕಳ ಮೊಮ್ಮಕ್ಕಳ ಸಂತತಿಗೆ ಅದು ಕಮ್ಮಿ ಆಗಬೇಕು. ಒಂದು ಜಿಲ್ಲೆ ಒಡೆಯೋದಲ್ಲ, ಜಿಲ್ಲೆಯನ್ನು ವಿಸ್ತಾರ ಮಾಡಿ ಸರ್ಕಾರದಿಂದ ಅನುದಾನ ತರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದು ಯಾರು ಮಾಡಬೇಕಾಗಿತ್ತು? ಶಾಸಕರು, ಮಂತ್ರಿಗಳು ಮಾಡಬೇಕಾಗಿತ್ತು. ರಾಜಕೀಯ ಇಚ್ಛಾಶಕ್ತಿಯ ಪ್ರದರ್ಶನ ಮಾಡಿದರೆ ಮಾತ್ರ ಈ ಕೆಲಸ ಆಗ್ತದೆ. ಮಂತ್ರಿಗಳಿದ್ದಾರೆ, MLA ಗಳಿದ್ದಾರೆ, ಮಾಜಿ ಮಂತ್ರಿಗಳು ಅನುಭವಿಗಳಾದಂಥ ದೇಶಪಾಂಡೆಗಳಿದ್ದಾರೆ. ಅವರು ಗಟ್ಟಿ ನಿರ್ಧಾರವನ್ನು ತಗೊಳ್ಬೇಕು. ಅವರು ಹಾಗೆ ತಗೊಳ್ಳೋದಿಲ್ಲ. ಇಡೀ ಜಿಲ್ಲೆಯ ಜವಾಬ್ದಾರಿಯನ್ನು ಇಟ್ಟುಕೊಂಡು ಆ ರಾಜಕೀಯ ಆಡ್ಲಿಕ್ಕೆ ಬೇಕಲ್ಲ, ಯಾರೇ ಇರಲಿ. ಅವರಿಗೂ ಗೊತ್ತಿದೆ, ಜಿಲ್ಲೆಯನ್ನು ಮತ್ತೊಂದು ಜಿಲ್ಲೆಯಾಗಿ ಮಾಡಿದರೆ ಒಡೆಯೋದಲ್ಲ, ಮತ್ತೊಂದು ಜಿಲ್ಲೆ, ಅದರಲ್ಲೇ ಮತ್ತೊಂದು ಮನೆಯಲ್ಲಿ ಜನ ದೊಡ್ಡ ಕುಟುಂಬ ಬೆಳೆದಂಗೆ ಬೇರೆ ಬೇರೆ ಮನೆ ಮಾಡಿದಂಗೆ ಬೇರೆ ಬೇರೆ ಜಾಗ. ಇದು ಮಾಡಿದರೆ ಸರ್ಕಾರದ ಅನುದಾನ ಬರ್ತದೆ, ನಮಗೂ ಕೆಲಸಕ್ಕೆ ಅನುಕೂಲ ಆಗ್ತದೆ. ಯಾವುದೇ ಅಧಿಕಾರಿಗಳು, ದೇಶದ ಮಟ್ಟದಿಂದ ಬಂದಂಥ IAS ಅಧಿಕಾರಿಗಳು ಈ ಜಿಲ್ಲೆಯ ಎಲ್ಲ ಪರಿಜ್ಞಾನ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಈಗ ಅದು ಆಗ್ತಾ ಇಲ್ಲ. ದುಂಡಿ ಭಟ್ರು ಅದನ್ನು ಹೇಳಿದ್ರಲ್ಲ. ಈಗ ನಮ್ಮ ಧ್ವನಿ ಅನಂತಮೂರ್ತಿ ಹೆಗಡೆಯವರ ಬೆಂಬಲಕ್ಕೆ ನಿಂತು ನಮ್ಮ ಧ್ವನಿಗೆ ಜೋರಾಗಬೇಕು. ಶಾಸಕರು ಬರಲಿ, ಮಂತ್ರಿ ಬರಲಿ, ನಾವು ಜಿಲ್ಲೆಯನ್ನು ಘಟ್ಟದ ಮೇಲಿನ ಜಿಲ್ಲೆಯನ್ನಾಗಿ ಮಾಡಿ, ಜಿಲ್ಲೆಯನ್ನು ಮಾಡಿ ಅಂತೇಳಿ ಕಪ್ಪು ಬಾವುಟ ಹಿಡಿವಲ್ಲಿವರೆಗೆ ನಾವು ಜನ ತಯಾರಾಗಬೇಕು, ನಾವು ಬೇಕಲ್ಲ. ಅದು ಆ ರಾಜಕೀಯ ಇಚ್ಛಾಶಕ್ತಿಯನ್ನು ಆಗ ಅವರು ಪ್ರದರ್ಶನ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ಗಟ್ಟಿಯಾದ ನೆರವು ಪಂಚಾಯತ್ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ ಸಹಿತ ಒಂದೊಂದು ಸಭೆಗಳನ್ನು ಏರ್ಪಡಿಸಿ ಆ ಸಂಘಟನೆ ನೀವು ಕರೆ ಕೊಟ್ಟಾಗ ಪ್ರತಿಯೊಂದು ತಾಲೂಕಿನಲ್ಲೂ ಒಂದೊಂದು ದಿನ ಅದರ ಆ ಚಳುವಳಿ ಆ ಮನವಿ ಕೊಡುವ ಕಾರ್ಯಕ್ರಮ ಆಗೋದು. ಅಂದರೆ ಸಂಘಟನೆ ದೃಷ್ಟಿಯಲ್ಲಿ. ಯಾಕಂತ ಹೇಳಿದರೆ ಹಿಂದೆ ಕೈಗಾ ಚಳವಳಿ ಇರಲಿ, ಅದಕ್ಕೂ ಮೊದಲು ಬೇಡ್ತಿ ಚಳವಳಿ ಸಕ್ರಿಯವಾಗಿ ಪಾಲ್ಗೊಂಡ್ಕೊಂಡು ಇದು ಮಾಡಿದ್ದೆ ನಾವು. ಹಂಸಯ್ಯ ಶರ್ಮಾರವ್ರನ್ನ ಹಿಡ್ಕೊಂಡು ಅವರ ಸಂಗಡ ಮನೆ ಮನೆ ಪ್ರತಿಯೊಂದು ಸೊಸೈಟಿ ಏರಿಯಾದಲ್ಲಿ ಇದು ಆದಾಗ ಅದು ಆ ಮಹತ್ವವನ್ನು ಪಡೀತು. ಅದು ತಮಗೆ ಈ ಮಕ್ಕಳಿಗೆ ಗೊತ್ತಿಲ್ಲ. ಈಗ ನಮಗೆಲ್ಲ ನಮ್ಮ ತರುವಾಯದವರಿಗೆ ಗೊತ್ತು ಆ ಚಳವಳಿ ಹ್ಯಾಂಗೆ ರೂಪಣೆ ಆಗಿ ಮುಂದೆ ಹೋಯಿತು, ಸ್ವಾಮಿಗಳ ನೇತೃತ್ವದಲ್ಲಿ ಹ್ಯಾಂಗೆ ಬಂತು ಅಂತೇಳಿ. ಅಷ್ಟು ಗಟ್ಟಿ ನಿರ್ಧಾರವನ್ನು ನಾವೆಲ್ಲ ತಗೊಳ್ಕೊಳ್ಬೇಕು. ಅನಂತಮೂರ್ತಿ ಹೆಗಡೆಯವರ ಬೆಂಬಲವಾಗಿ ಅವರು ಕರೆ ಕೊಟ್ಟಾಗ ಇವತ್ತು ನಾವು ಯಾಕೋ ಹೋಗೋದು ಹಾಗಲ್ಲ. ಮನೆಗೆ ಒಬ್ಬರು ಇಬ್ಬರು ಖಂಡಿತ ಅದನ್ನು ಚಳುವಳಿಯಲ್ಲಿ 1 ತಾಸು 2 ತಾಸು ಮಟ್ಟಿಗೆ ಅದು ಯಲ್ಲಾಪುರದಲ್ಲಿರಲಿ, ಕಿರುವತ್ತಿಯಲ್ಲಿರಲಿ, ಮಂಚಿಕೇರಿಯಲ್ಲಿರಲಿ, ಅದಕ್ಕೆ ಉಳಿದ ವ್ಯವಸ್ಥೆಗಳು ಏನಿದೆ ಲೀಡರ್ ಅಂತ ಆದವರು ಅದನ್ನು ಮಾಡ್ತಾರೆ.
ಮಾಡುವಂಥ ಶಕ್ತಿ ಮತ್ತು ನೇತೃತ್ವವನ್ನು ವಹಿಸುವಂಥ ಶಕ್ತಿ ಅವರಿಗಿದೆ, ಅದು ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಇನ್ನೂ ಹೆಚ್ಚಿನ ಶಕ್ತಿ ಅವರಿಗೆ ದೇವರು ಕೊಡಲಿ ಅಂಥೇಳಿ ನಮ್ಮೆಲ್ಲರ ಪರವಾಗಿ ನೀವು ಮುನ್ನಡೆಸಿ ಅಂತೇಳಿ ನಾವು ಹಿಂದಿದ್ದೇವೆ ಅಂತೇಳಿ ಅವ್ರ ಕೈಲಿ ಹೇಳ್ಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತಾರೆ. ನಾವು ಜಿಲ್ಲೆಯನ್ನು ಬೇರೆ ಮಾಡುವಂಥ ಶಬ್ದ ನಂದಲ್ಲ, ನಾವು ಹಿಸೆ ಮಾಡ್ಕೊಳ್ತಾ ಇದ್ದೇವೆ ಅನ್ನೋ ಒಂದು ಅಕ್ಷರದಲ್ಲಿ ನಾನು ಹೇಳ್ತಾ ಇದ್ದೇನೆ. ಯಾಕೆ ಕೇಳಿದರೆ, ಈ ಹಿಂದೆ ಜನಸಂಖ್ಯೆ ಜಿಲ್ಲೆಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಮ್ಮಿ ಇದ್ದಿತ್ತು. ಈಗ ಜನಸಂಖ್ಯೆ ಜಾಸ್ತಿ ಇದೆ, ನಾವು ಅಭಿವೃದ್ಧಿ ಆಗಬೇಕು, ನಮ್ಮ ಉಳಿದಂಥ ಮಕ್ಕಳು ಡಿವೈಡ್ ಆಗಬೇಕು ಅಂದರೆ ನಾವು ಜಿಲ್ಲೆಯನ್ನು ಹಿಸೆ ಮಾಡ್ಕೊಳ್ಬೇಕು. ಹಿಸೆ ಮಾಡಿಕೊಂಡಾಗ ಮಾತ್ರ ಅದು ಅಭಿವೃದ್ಧಿ ಆಗ್ತದೆ ಅಂತ ನನ್ನೊಂದು ಅನಿಸಿಕೆ. ಮತ್ತೊಂದೇನು ನನ್ನ ಒಂದು ಅಭಿಪ್ರಾಯ ಏನು ಅಂದರೆ, ಈ ಹೋರಾಟಕ್ಕೆ ನಮ್ಮ ಸ್ವಾಮಿಗಳು ಬರ್ತಾರೋ ಅದನ್ನು ಜನರಿಗೆ ಮನದಟ್ಟಾಗುವಂಗೆ ತಾವು ಹಿರಿಯರು ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಹೇಗೆ ಹೇಳಿ ನನ್ನ 2 ಮಾತು. ಹಿರಿಯರಾದ ಅನಂತಮೂರ್ತಿ ಹೆಗಡೆಯವರೇ, ಶ್ರೀರಂಗಕಟ್ಟಿಯವರೇ, ಅಗ್ಗಾಶಿಕುಮರಿ ನಾಗಭಟ್ರವರೇ, ಎಲ್ಲ ವೇದಿಕೆ ಮೇಲೆ ಇರುವಂತಹ ಗೌರವಾನ್ವಿತರೇ, ನಾವು ಪ್ರಾರಂಭದ ಬೈಠಕನ್ನು ಯಲ್ಲಾಪುರದ ಹಿರಿಯರು ನಾವೆಲ್ಲ ಸೇರಿ ಇವತ್ತೇ ಸಾಕಷ್ಟು ವಿಚಾರಗಳನ್ನು, ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದನ್ನು ನಾವು ನೋಡಿದ್ದೇವೆ. ಹೋರಾಟ ನಾವು ಹಿರಿಯರಷ್ಟೇ ಇದ್ದೇವೆ, ಇನ್ನು ಅದೆಷ್ಟೋ ಜನ ತಾಲೂಕಿನ ಬೇರೆ ಬೇರೆ ಭಾಗದಲ್ಲಿ ಇದ್ದ ವಿಚಾರ ನಂದು. ಇನ್ನೊಂದು ಈಗ ನನ್ನ ಅನಿಸಿಕೆ ಏನಂದರೆ, ಈಗಾಗಲೇ ಕನ್ಯೆಯನ್ನು ದಾನ ಮಾಡಿದ್ದೇವೆ, ಮಗಳನ್ನು ಕೊಡಬೇಕು ಅಂತಹ ನಿಶ್ಚಯ ಮಾಡಿದ್ದೇವೆ. ಆದರೆ ಮಾತುಕತೆ ಆಗದೆ ವರದಕ್ಷಿಣೆ ಎಷ್ಟು ಹೇಳುವುದನ್ನು ನಾವು ತಿಳ್ಕೊಳ್ಳಿಲ್ಲ. ಕೊನೆಗಳಲ್ಲಿ ವರದಕ್ಷಿಣೆ ವಿಷಯ ಬಂದಾಗ ಎಲ್ಲೋ ನಮ್ಮ ಮಾತುಗಳು ಮುರಿದು ಬೀಳುವಂತಹ ವ್ಯವಸ್ಥೆ ಆಗ್ಬೋದು. ಹಾಗಾಗಿ ನಾವು ಆ ಒಂದು ವಿಚಾರವಾಗಿ ಹೇಳಬೇಕಾದ್ರೆ ನಮ್ಮ ಪ್ರಮುಖರಲ್ಲಾದರೂ ನಿರ್ದಿಷ್ಟವಾದ ಸ್ಥಳ ಯಾವುದು ಹೇಳಿ ನಾವು ತಿಳ್ಕೊಳ್ಳಿಲ್ಲ ಹೇಳಾದರೆ ಇದೂ ಒಂದು ಕಷ್ಟ ಆಗ್ಬೋದು ಅಂತ ವಿಚಾರ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ. ಯಾಕಂದರೆ ನಮಗೆ ಈಗಾಗಲೇ ಒಬ್ಬರು ವಿಷಯವನ್ನು ಹೇಳಬೇಕಾದ್ರೆ ಹೇಳಿದ್ರು, ನಮ್ಮ ಘಟ್ಟದ ಮೇಲಿನ ತಾಲೂಕುಗಳಿಗೆ ಒಂದೊಂದು ಕಚೇರಿಗಳು ಒಂದೊಂದು ಭಾಗದಲ್ಲಿ ಆಗಬೇಕು, ಎಲ್ಲರಿಗೂ ಆವಾಗ ತಾಲೂಕಿನ ಅಂದರೆ ಆಯಾ ತಾಲೂಕುಗಳಲ್ಲಿ ಇಂಥ ಕೇಂದ್ರಗಳು ಇದೆ ಹೇಳುವುದನ್ನು ಸಹಿತ ಹೇಳಿದ್ದನ್ನು ಕೇಳಿದ್ದೇನೆ. ಹಾಗೆ ನೋಡಿದ್ರೆ ನಾವು ಶಿರ್ಸಿ ಶೈಕ್ಷಣಿಕ ಜಿಲ್ಲೆ ಹೇಳಿ ಈಗಾಗಲೇ ಕೊಟ್ಟಿದ್ದೇವೆ, ನಾವು ಎಲ್ಲರೂ ಒಪ್ಕೊಂಡಿದ್ದೇವೆ. ಮತ್ತು ಮಧ್ಯ ಸ್ಥಳವಾಗಿ ಯಲ್ಲಾಪುರನೇ ಇರುವುದರಿಂದ ಭಾಳಷ್ಟು ಜನ ಅಭಿಪ್ರಾಯ ಕೇಳಿದ್ರು, ಯಲ್ಲಾಪುರ, ಹಳಿಯಾಳ, ಜೊಯ್ಡಾ, ಮುಂಡಗೋಡು, ಈ ಸೈಡ್ ಶಿರ್ಸಿ, ಸಿದ್ದಾಪುರ ಅವ್ರಿಗೆ ಒಂದೇ ದೂರ ಆಗ್ತದೆ ಬಿಟ್ಟರೆ ಮತ್ತು ಎಲ್ಲರಿಗೂ ಮಧ್ಯ ಸ್ಥಳವಾಗಿ ಯಲ್ಲಾಪುರ ಆಗ್ತದೆ. ಅಧಿಕಾರಿಗಳ ಕೆಲಸ ನಾವು ಕಾರವಾರದಲ್ಲೂ ಹೋದರೂ ಅದೇ ಹಣೆ ಬರ, ನಮ್ಮ ಯಲ್ಲಾಪುರ ತಾಲೂಕಾ ಆಡಳಿತದಲ್ಲಿ ಹೋದರೂ ಇದೇ ಹಣೆ ಬರ. ಇದು ನಮಗೆಲ್ಲೂ ತಪ್ಪಿದ್ದಂತ ನಾವು ತಿಳ್ಕೊಳ್ಳೋದಲ್ಲ. ಆದರೆ ನಮಗೆ ಸ್ವಲ್ಪ ಸಮಯ ಅವಕಾಶ ಮತ್ತು ಆಫೀಸ್ಗಳಿಗೆ ಹೆಚ್ಚಿಗೆ ಹೋಗ್ಲಿಕ್ಕೆ ಅವಕಾಶ ಆಗ್ಬೋದು ಅಷ್ಟೇ ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ ಬರುವಂಥ ದಿನಗಳಲ್ಲಿ ಈ ಸಭೆಗಳಿಗೆ ನಾವು ಎಲ್ಲ ಸಮುದಾಯದ ಜನರ ಸಂಪರ್ಕ ಮತ್ತು ಮಾಧ್ಯಮದವರು ಇದಕ್ಕೆ ಭಾಳ ದೊಡ್ಡ ಸಹಕಾರವನ್ನು ಕೊಡಬೇಕಾಗ್ತದೆ. ಯಾಕಂದರೆ ಜನರಿಗೆ ಏಳಿಸ್ಬೇಕಲ್ಲ ಅಂತ ಕರ್ತವ್ಯದಲ್ಲಿ ಈ ತಾಲೂಕು ಜಿಲ್ಲೆ ಅಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಅದು ಪೂರ್ವ ಭಾಗ ಇರ್ಬೋದು, ನಾವು ಬೇರೆ ಭಾಗಗಳನ್ನು ನಾಮಕರಣ ಇಡುವಂಥ ಸಂದರ್ಭ ಇದ್ದರು. ಇದು ನಮ್ಮ ಪತ್ರಿಕಾ ವರದಿಯಲ್ಲಿ, ಮೀಡಿಯಾಗಳಲ್ಲಿ ದೊಡ್ಡ ಪ್ರಮಾಣದ ಜಾಗೃತಿ ಆಗಬೇಕು. ಆವಾಗ ಮಾತ್ರ ಜನರಿಗೆ ಇವತ್ತೇ ವಾಟ್ಸಪ್ ಗ್ರೂಪ್ಗಳು ನಾವು ಇದರಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇರುವುದರಿಂದ ಆ ಮೀಡಿಯಾದ ಕೆಲಸ ಅತ್ಯುತ್ತಮವಾಗಾದರೆ ನಮಗೆ ದೊಡ್ಡ ಯಶಸ್ಸು ಸಿಗ್ತದೆ ಹೇಳುವಂಥ ಮಾತಿನೊಂದಿಗೆ ಎಲ್ಲರ ಹಿರಿಯರ ಎಲ್ಲೋ ನಾನು ಆಡುವಂಥ ಮಾತಿನಲ್ಲೂ ಸಹಿತ ತಪ್ಪಾದರೂ ಸಹಿತ ತಾವೆಲ್ಲ ಕ್ಷಮಿಸ್ಕೊಳ್ಬೇಕು ಅಂತ ವಿಚಾರದಿಂದ ನನ್ನ ಅಭಿಪ್ರಾಯವನ್ನು ಇಲ್ಲಿ ಮಾಡಿಸ್ತಾ ಇದ್ದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.